ಎಂಡಿ ಚಿದಾನಂದ ವಟಾರಿಯ ವಿರುದ್ಧ ವಿಳಂಬದ ಆರೋಪ. ಫೈಲ್ ವಿಲೇವಾರಿ ಪ್ರಕ್ರಿಯೆಯನ್ನ ನಿಧಾನ ಮಾಡ್ತಿದ್ದಾರೆ ಎನ್ನುವಂತಹ ದೂರು ವೈದ್ಯಕೀಯ ಸರಬರಾಜು ನಿಗಮದ ಎಂಡಿ ವಿರುದ್ಧ ಕೇಳಿಬರ್ತಾ ಇದೆ. ಹಲವು ಮಂದಿ ಔಷಧಿ ಪೂರೈಕೆ ಕಂಪನಿಗಳಿಂದ ಸದ್ಯ ದೂರು ಕೇಳಿಬರ್ತಾ ಇದೆ. 100% ಬಿಲ್ ಅನ್ನ ಪೂರೈಕೆ ಮಾಡಿದ್ದು ಕೂಡ ಬಿಲ್ ಕ್ಲಿಯರ್ ಮಾಡ್ತಾ ಇಲ್ಲ ನಿಗಮ. 30 ದಿನಗಳ ಒಳಗೆ ಪೂರೈಕೆಯ ನಿಯಮದ ಬಗ್ಗೆ ಕೇಳಿದ್ರೆ ಕಮಿಷನ್ಗೆ ಬೇಡಿಕೆ ಇಡ್ತಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೂಡ ನಿಗಮದ ಎಂಡಿ ಆಗಿರುವಂತಹ ಚಿದಾನಂದ ವಟಾರಿ ಅವರ ವಿರುದ್ಧ ಕೇಳಿಬರ್ತಾ ಇರೋದು. ಫೈಲ್ ವಿಲೇವಾರಿ ಪ್ರಕ್ರಿಯೆಯನ್ನ ಬೇಕು ಅಂತಾನೆ ನಿಧಾನ ಮಾಡಿ ಕ್ಲಿಯರ್ ಮಾಡಿ ಅಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಹಣಕ್ಕೆ ಬೇಡಿಕೆ ಇಡ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಕೇವಲ 9 ತಿಂಗಳು, ಆ 9 ತಿಂಗಳ ಅವಧಿಯಲ್ಲೇ 500 ಕೋಟಿಯಷ್ಟು ಅಕ್ರಮ ನಡೆದಿದೆ ನಿಗಮದಲ್ಲಿ ಎನ್ನುವಂತಹ ಆರೋಪ. ಯಾವ ರೀತಿಯಲ್ಲಿ ಅಕ್ರಮವನ್ನ ನಡೆಸಲಾಗಿದೆ, ಸಾಮಾಜಿಕ ಕಾರ್ಯಕರ್ತ ಕೊಟ್ಟಿರುವಂತಹ ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ವಿಷ್ಣು ಪ್ರಸಾದ್? ಖಂಡಿತ ವಿದೇಶಿ ಈಗಾಗಲೇ ನಾವು ನೋಡೋದಾದ್ರೆ KSMSCL ವಿರುದ್ಧ ಈ ಹಿಂದೆನೂ ಕೂಡ ಕೋವಿಡ್ ಟೈಮಲ್ಲಿ ಭಯಂಕರ ಹಗರಣ ನಡೆಸಂತಹ ಗಂಭೀರ ಆರೋಪ ಕೇಳಿಬಂದಿತ್ತು. ವೆಂಟಿಲೇಟರ್ ಖರೀದಿ ಮಾಡಿದಂತಹ ಹಗರಣ ಇರ್ಬೋದು, ಜೊತೆಗೆ ಕೆಲವೊಂದಷ್ಟು ಇಂಜೆಕ್ಷನ್ ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಬೇರೆ ರಾಜ್ಯಗಳಿಗೆ ಹೋಲಿಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಅದಕ್ಕೆ 1 to double ಹಣವನ್ನು ಕೊಟ್ಟು ಖರೀದಿ ಮಾಡಿದಂತಹ ಗಂಭೀರ ಆರೋಪ ಈ ಒಂದು KSMSCL ವಿರುದ್ಧ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇಂದಿನ ಸರ್ಕಾರವು ಕೂಡ ತನಿಖೆಗೆ ಆದೇಶಪಡಿಸಿದ್ರು. ಆದರೆ ಯಾವುದೇ ರೀತಿಯ ತನಿಖೆ ಮುಂದುವರಲಿಲ್ಲ. ಇದರ ನಡುವೆ ಈಗ ಈ ಹೊಸ ಸರ್ಕಾರ ಬಂದಂತಹ ಬಳಿಕ ಕೇವಲ 9 ತಿಂಗಳಲ್ಲಿ ಇಂತಹ ಬಹಳ ದೊಡ್ಡದೊಂದು ಆರೋಪ ಕೇಳಿಬಂದಿರುವಂಥದ್ದು. ಬರೋಬ್ಬರಿ 500 ಕೋಟಿಯಷ್ಟು ಅಕ್ರಮ ನಡೆದಿದೆ ಅನ್ನೋ ಒಂದು ಆರೋಪ ಕೇಳಿಬರ್ತಿರುವಂಥದ್ದು. ವಿಪರ್ಯಾಸ ಏನಂತಂದ್ರೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಮಿನಿಸ್ಟರ್ ಗಮನಕ್ಕೆ ಬರದಂತೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಈಗ ದೂರಿನಲ್ಲಿ ಉಲ್ಲೇಖವನ್ನು ಮಾಡ್ತಿರುವಂಥದ್ದು. ಇನ್ನು ನಡೆದಿರುವಂತಹ ಹಗರಣಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ KSMSCL ಏನಂತಂದ್ರೆ ರಾಜ್ಯದಲ್ಲಿರುವಂತಹ ಎಲ್ಲಾರಿ ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಬೇಕಾಗಿರುವಂತಹ ಮೆಡಿಸಿನ್ ಇರ್ಬೋದು, ಮತ್ತೆ ವೈದ್ಯಕೀಯ ಉಪಕರಣಗಳಿಂದ ಇದನ್ನೆಲ್ಲದನ್ನು ಕೂಡ ಖರೀದಿ ಮಾಡುವಂತಹ ಜವಾಬ್ದಾರಿನ ಹೊಂದಿರುತ್ತೆ. ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಅದರಲ್ಲೂ ಪ್ರಮುಖವಾಗಿ ವಿದೇಶದಿಂದಲೂ ಕೆಲವೊಂದಷ್ಟು ಕಡೆ ಖರೀದಿಯನ್ನು ಮಾಡ್ತಾರೆ, ಕೆಲವೊಂದಷ್ಟು ಕಡೆ ದೇಶದಲ್ಲಿರುವಂತಹ ಬೇರೆ ರಾಜ್ಯದ ಕಂಪ್ನಿಗಳ ಮೂಲಕ ಖರೀದಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಈ ರೀತಿ ಖರೀದಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅದಕ್ಕೆ ಕೊಡುವಂತಹ ರೇಟ್ ಏನಿದೆ ಇದನ್ನು ಡಿಫರೆನ್ಸ್ ಮಾಡಿ ಖರೀದಿ ಮಾಡ್ತಿರುವಂಥದ್ದು, ಮತ್ತು ಅದರಲ್ಲಿ ಕಿಕ್ ಬ್ಯಾಕ್ ಪಡ್ಕೊಂಡಂತಹ ಗಂಭೀರ ಆರೋಪ ಕೇಳಿಬರ್ತಿರುವಂಥದ್ದು. ಇದರಲ್ಲಿ ವೈದ್ಯಕೀಯ ಉಪಕರಣಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ 50% ಕಮಿಷನ್ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಮೆಡಿಸಿನ್ ಖರೀದಿ ಮಾಡುವಂಥ ಸಂದರ್ಭದಲ್ಲಿ 40% ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿಬರ್ತಿರುವಂಥದ್ದು. ಇನ್ನು ದಾಖಲೆಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. KSMSCLನ ಟೆಂಡರ್ ದಾಖಲೆಗಳು ಮತ್ತು ಕೆಲವೊಂದಷ್ಟು ಕಂಪ್ನಿಗಳ ಜೊತೆ ಮಾಡಿಕೊಡುವಂತಹ ಅಗ್ರಿಮೆಂಟ್ ಪ್ರತಿಗಳನ್ನು ಕೂಡ ನಾವು ನ್ಯೂಸ್ ಫಸ್ಟ್ನ ತೆಗೆದುಕೊಂಡು ಪರಿಶೀಲನೆ ನಡೆಸುವಂಥ ಸಂದರ್ಭದಲ್ಲಿ ಪತ್ತೆಯಾಗಿದೆ ಏನಂತಂದರೆ ಮಹಾರಾಷ್ಟ್ರ ಇರ್ಬೋದು, ಜೊತೆಗೆ ಒರಿಸ್ಸಾ ಇರ್ಬೋದು, ಬೇರೆ ರಾಜ್ಯದಲ್ಲಿ ಏನು ಖರೀದಿ ಮಾಡ್ತಾರೆ ಅದರ ರೇಟಿಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಸುಮಾರು ಪ್ರತಿ ಐಟಮ್ ಮೇಲೆ ಸುಮಾರು 5 ರಿಂದ 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಂತಹ ಗಂಭೀರ ಆರೋಪ ಕೇಳಿಬರ್ತಿರೋದು. ಅಂದರೆ ಅದೇ ಮೆಡಿಸಿನನ್ನು ಅದೇ ಕಂಪ್ನಿಯಿಂದ ಮಹಾರಾಷ್ಟ್ರ ಸರ್ಕಾರ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ 20 ರೂಪಾಯಿ ಇದ್ದಿದ್ದು ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅದಕ್ಕೆ 28 ರೂಪಾಯಿ ಬೆಲೆ ಬೀಳುವಂಥದ್ದು. ಒರಿಸ್ಸಾ ಕೇವಲ 21 ರೂಪಾಯಿಗೆ ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಅದೇ ಮೆಡಿಸಿನನ್ನು ನಮ್ಮ ಸರ್ಕಾರ ಅದಕ್ಕೆ 26 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡುವಂಥದ್ದು. ಅಂದರೆ ಯಾಕೆ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಿ ಖರೀದಿ ಮಾಡ್ತಾರೆ ಅನ್ನುವಂತಹ ಆರೋಪ ಕೇಳಿಬರ್ತಿರೋದು. ಅಂದರೆ ಇಲ್ಲಿ ಪಾರದರ್ಶಕತೆಯನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲೂ ಕೂಡ ಯಾವುದು ಕೂಡ ಟ್ರಾನ್ಸ್ಪರೆಂಟ್ ಇಲ್ಲ ಅನ್ನೋ ಒಂದು ಆರೋಪ ಕೇಳಿಬರ್ತಿದೆ. ಯಾಕಂದರೆ ಪ್ರತಿ ಬಾರಿ ಟೆಂಡರ್ ಕರೆಯುವಂತಹ ಸಂದರ್ಭದಲ್ಲಿ ನಮ್ಮ KSMSCLನಲ್ಲಿ ಟೆಂಡರ್ ಕರೆದಂತಹ ಬಳಿಕ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅದು ಫೈನಲ್ ಆಗುವಂಥ ಸ್ಟೇಜಲ್ಲಿ ಏಕಾಏಕಿ ಯಾವುದೇ ಸಮಿತಿಯ ಗಮನಕ್ಕೆ ತರದೆ, ಸಮಿತಿಯಲ್ಲಿ ಯಾವುದೇ ರೀತಿ ಅಪ್ರೂವಲ್ ಪಡೆದುಕೊಳ್ಳದೆ ಅದರಲ್ಲಿ ಯಾವುದಾದ್ರೂ ಒಂದು ಮೆಡಿಸಿನಲ್ಲಿ ಇಂಗ್ರೀಡಿಯೆಂಟ್ ಚೇಂಜ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸಡನ್ ಆಗಿ ಚೇಂಜ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದು ಇಂಗ್ರೀಡಿಯೆಂಟ್ ಇರಲ್ಲ, ಆದರೆ ಯಾವುದಾದ್ರೂ ಒಂದು ಕಂಪ್ನಿ ಪರವಾಗಿ ಇಂಗ್ರೀಡಿಯೆಂಟ್ ಚೇಂಜ್ ಮಾಡುವಂಥದ್ದು. ಅಂದರೆ ಆ ಕಂಪ್ನಿಗೆ ಟೆಂಡರ್ ಕೊಡುವಂಥ ಸಂದರ್ಭದಲ್ಲಿ ಆ ಇಂಗ್ರೀಡಿಯೆಂಟ್ ಆ್ಯಡ್ ಆಗಿರುವಂತಹ ಮೆಡಿಸಿನ್ ಅವರು ಸಪ್ಲೈ ಮಾಡುವಂತೇಳಿ ಕ್ರಿಯೇಟ್ ಮಾಡಿ ಈ ರೀತಿ ಫೇಕ್ ಅನ್ನೋ ತಕ್ಷಣಕ್ಕೆ ಬೇಕಾಗಿರೋ ರೀತಿಯಲ್ಲಿ ಟೆಂಡರ್ನ ಬದಲಾವಣೆ ಮಾಡಿ ಅವರಿಗೆ ಕೊಡುವಂಥ ಕೆಲಸ ಮಾಡ್ತಾರೆ. ಇದಕ್ಕೆ ಕಿಕ್ ಬ್ಯಾಕ್ ಪಡ್ಕೊಳ್ತಾರೆ ಅಂತಹ ಗಂಭೀರ ಆರೋಪ ಅವ್ರ ಮೇಲೆ ಕೇಳಿಬರ್ತಿರುವಂಥದ್ದು. ಇನ್ನು KSMSCLಲ್ಲಿ IAS ಅಧಿಕಾರಿಗಳಿಗೆ MD ಹುದ್ದೆ ಇರುವಂಥದ್ದು, ಆದರೆ ಇಲ್ಲಿ KS ಅಧಿಕಾರಿಗೆ MD ಹುದ್ದೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಈ ಮೂಲಕ ಎಲ್ಲ ಒಂದು ಕಡೆ ಭ್ರಷ್ಟಾಚಾರಕ್ಕೆ ಸರ್ಕಾರ ಪರೋಕ್ಷವಾಗಿ ಕುಮ್ಮಕ್ಕು ಕೊಡ್ತಿದೆಯಾ ಅನ್ನೋ ಒಂದು ಆರೋಪ ಕೇಳಿಬರ್ತಿರೋದು. ಆದರೆ ಈ ಎಲ್ಲ ವಿಚಾರವೂ ಕೂಡ ಯಾವುದು ಕೂಡ ದಿನೇಶ್ ಗುಂಡೂರಾವ್ ಅವರ ಗಮನಕ್ಕೆ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ಯಾಕಂತಂದರೆ ಇದೇ ದಿನೇಶ್ ಗುಂಡೂರಾವ್ ಅವರು ಮೊನ್ನೆ ಪರಿಷತ್ನಲ್ಲಿ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಏನು ಔಷಧಿ ಪೂರೈಕೆ ಕೊರತೆಯನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತೇಳಿ ಅವರು ಅಲ್ಲಿ ಅವರು ವಿರಾಸವನ್ನು ಅದರಲ್ಲೂ ಪ್ರಮುಖವಾಗಿ ಅವ್ರು ಹೇಳುವಂಥ ಸಂದರ್ಭದಲ್ಲಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ತಾನೇ ಬೇಸರ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದರು. ಇದನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇಂತಹ ಅಕ್ರಮಗಳು ನಡೀತಿರೋದ್ರ ಬಗ್ಗೆ ಕಂಡಿಟ್ಟರೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲದನ್ನು ಕೂಡ ತಡಿಬೋದು. ಈಗಾಗಲೇ ಸುಮಾರು 107ಕ್ಕೂ ಹೆಚ್ಚು ಮೆಡಿಸಿನ್ ಕೊರತೆ ನಮ್ಮ ರಾಜ್ಯದಲ್ಲಿದ್ದು ಅದನ್ನು ಯಾವ ರೀತಿ ಪೂರೈಸ್ತಾರೆ ಅನ್ನೋದು ಈ KSMSCLನಲ್ಲಿ ಆಗ್ತಿರುವಂಥ ಅಕ್ರಮಗಳು ನೋಡ್ತಾರೆ. ಈಗ ವಿಷ್ಣು ಪ್ರಸಾದ್, ಸಾಮಾಜಿಕ ಕಾರ್ಯಕರ್ತ ಮಹೇಂದ್ರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗ್ತಾ ಇದೆಯಾ, ಯಾವ ರೀತಿ ಸಾಗ್ತಾ ಇದೆ ಅಂತ ಹೇಳಿ ಗಂಭೀರವಾಗಿ ಇದನ್ನ ಪರಿಗಣಿಸಲಾಗಿದೆಯಾ ಹೇಗೆ?
ಖಂಡಿತ ಈಗಷ್ಟೇ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇದಕ್ಕೆ ಈಗ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅಂತ ನೋಡಬೇಕಾಗುತ್ತೆ. ಯಾಕಂತಂದರೆ ಈಗ ಯಾವೆಲ್ಲ ಟೆಂಡರ್ಗಳು ನಡೆದಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ನಾವು ನೋಡೋದಾದರೆ ಹ್ಯಾಂಡ್ ಗ್ಲೌಸ್ ಇರ್ಬೋದು ಮತ್ತು ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ಅದರಲ್ಲೂ ಪ್ರಮುಖವಾಗಿ ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಇರುವಂಥ ವಿದ್ಯಾರ್ಥಿನಿಗೆ ಕೊಡೋದಕ್ಕೆ ಅಂತೇಳಿ ಸರ್ಕಾರ ಒಂದು ಟೆಂಡರ್ ಕೊಡುವಂಥ ಕೆಲಸವನ್ನು ಮಾಡಿತ್ತು. ಇದನ್ನು KSMCLಗೆ ಖರೀದಿ ಮಾಡಿ ಅವರಿಗೆ ಸಪ್ಲೈ ಮಾಡಿ ಅಂತ ಕೂಡ ಹೇಳಿತ್ತು. ಆದರೆ ಅದನ್ನು ಕೂಡ ಡಿಲೇ ಮಾಡಿ ಕಳೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಅದಾದ ನಂತರ ಅದನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇದೇ ಸ್ಯಾನಿಟರಿ ಪ್ಯಾಡ್ಗಳನ್ನ ಈಗಾಗಲೇ ಮಹಾರಾಷ್ಟ್ರ ಒರಿಸ್ಸಾ ಸರ್ಕಾರಗಳು ಕೊಡುವಂತಹ ಕೆಲಸವನ್ನು ಮಾಡಿದೆ. ಅವರು ಖರೀದಿ ಮಾಡುವಂಥ ರೇಟ್ಗೆ ಮತ್ತು ನಮ್ಮ ರಾಜ್ಯದ KSMCL ಕೋಟ್ ಮಾಡಿರುವಂಥ ರೇಟ್ ನೋಡಿದರೆ ಅಲ್ಲೂ ಕೂಡ ಬಹುದೊಡ್ಡ ವ್ಯತ್ಯಾಸ ಬರ್ತಿರುವಂಥದ್ದು. ಸುಮಾರು 7 ರಿಂದ 8 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಇದರಿಂದ ಬಹಳ ದೊಡ್ಡ ಹಗರಣ ಇದೆ ಮತ್ತು ದೊಡ್ಡ ಕಮಿಷನ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋ ಆರೋಪ ಏನಿದೆ ಇದನ್ನು ಒಂದು ರೀತಿ ನಂಬಲಬಹುದು. ಬಟ್ ಈಗ ತನಿಖೆ ಯಾವ ರೀತಿ ಕೈಗೊಳ್ತಾರೆ ಅನ್ನೋದು ಈಗ ಸದ್ಯಕ್ಕಿರುವಂಥದ್ದು ಕುತೂಹಲ. ವಿದೇಶಿ ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.